ಬೆರೆತ ಹೃದಯಗಳು ಭಾಗ 2. ತನ್ವಿಗೆ ಮನೆ ತುಂಬ ಇಷ್ಟವಾಗಿತ್ತು. ಅದರಲ್ಲೂ ತನ್ನ ಸ್ವಂತ ಮನೆ ಎನ್ನುವ ಫೀಲ್ ಅವಳಿಗೆ ಬಂದಿತ್ತು. ಆ ಮನೆ ಬಾಡಿಗೆ ಮನೆ ಆದರೂ ಅವಳಿಗೆ ಇಷ್ಟು ದಿನಗಳ ಕಾಲ ಯಾವ ಮನೆಯೂ ತನ್ನದೇ ಮನೆ ಎಂದು ಅನ್ನಿಸಿರಲಿಲ್ಲ. ಆದರೆ ಈ ದಿನ ತಾನು ದುಡಿದ ಹಣದಿಂದ ಈ ಮನೆಯನ್ನು ಪಡೆದುಕೊಂಡಿದ್ದೇನೆ ಎನ್ನುವ ಗರ್ವ ಅವಳಲ್ಲಿ ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಮೊದಲಿನಿಂದಲೂ ಅಪ್ಪನ ಬಳಿ ಹಣ ಕೇಳಬೇಕಿತ್ತು, ಅಣ್ಣನ ಬಳಿ ಹಣ ಕೇಳಬೇಕಿತ್ತು. ಮದುವೆಯಾದ ನಂತರ ಗಂಡನ ಬಳಿಯೂ ಅವಳಿಗೆ ಹಣ ಕೇಳುವ ಪರಿಸ್ಥಿತಿ ಒದಗಿ ಬಂದಿತ್ತು. ಆದರೆ ಈ ದಿನ ತಾನು ದುಡಿದ ಹಣದಲ್ಲಿ ಈ ಮನೆಯನ್ನು ತೆಗೆದುಕೊಂಡಿದ್ದೇನೆ ಎನ್ನುವ ಸಂತೋಷ ಅವಳಲ್ಲಿ ಮನೆ ಮಾಡಿತ್ತು. ಹಾಗಾಗಿ ಅವಳು ಮನೆಯ ಪ್ರತಿ ಗೋಡೆಯನ್ನೂ ತನ್ನ ಕೈಯಲ್ಲಿ ಮುಟ್ಟಿ ಫೀಲ್ ಮಾಡುತ್ತಾ ಆ ಸುಂದರ ಅನುಭೂತಿಯನ್ನು ಅನುಭವಿಸುತ್ತಿದ್ದಳು. ಕಣ್ಣಲ್ಲಿ ಅವಳಿಗೆ ಅರಿಯದಂತೆ ಕಣ್ಣೀರು ಜಾರುತ್ತಿತ್ತು. ಈ ದಿನಕ್ಕಾಗಿಯೇ ಅಲ್ವಾ ನಾನು ಇಷ್ಟು ವರ್ಷ ಕನಸು ಕಂಡಿದ್ದು. ಈ ನನ್ನ ಕನಸು ಪ್ರತಿಯೊಂದು ಹೆಣ್ಣಿನ ಕನಸು. ನನ್ನ ಹಾಗೆ ಅದೆಷ್ಟೋ ಹೆಣ್ಣು ಮಕ್ಕಳು ಈ ರೀತಿಯ ಕನಸನ್ನು ಕಂಡಿರುತ್ತಾರೆ. ತನ್ನದೇ ಹಣದಲ್ಲಿ ಏನಾದರೂ ತೆಗೆದುಕೊಳ್ಳಬೇಕು, ಆ ಹಣದಲ್ಲಿ ತನ್ನಿಷ್ಟದ ವಸ್ತುಗಳನ್ನು ಖರೀದಿಸಬೇಕು, ತನ್ನಿಷ್ಟದಂತೆ ಬದುಕಬೇಕು. ಹೀಗೆ ಹಲವಾರು ಆಸೆಗಳನ್ನು ಇಟ್ಟುಕೊಂಡು ಅದೆಷ್ಟೋ ಗೃಹಿಣಿಯರು ತಮ್ಮ ಮನೆಗಳಲ್ಲಿ ಕಣ್ಣೀರು ಹಾಕುತ್ತಾ ಇರುತ್ತಾರೆ. ಆದರೆ ನಾನು ಹಾಗಲ್ಲ. ಎಲ್ಲವನ್ನೂ ಎದುರಿಸಿ ನಿಂತು ಈ ದಿನ ನನ್ನದೇ ಪರಿಶ್ರಮದಲ್ಲಿ ನನ್ನದೇ ಮನೆಯನ್ನು ಹುಡುಕಿಕೊಂಡಿದ್ದೇನೆ. ನಿಜಕ್ಕೂ ನನಗೆ ನನ್ನ ಮೇಲೆ ಹೆಮ್ಮೆಯಾಗುತ್ತಿದೆ. ಇನ್ನು ಮುಂದಾದರೂ ಒಂದು ನೆಮ್ಮದಿಯ ಜೀವನವನ್ನು ಸಾಗಿಸಬೇಕು. ನಾನು ಅಂದುಕೊಂಡ ಕನಸುಗಳನ್ನೆಲ್ಲ ನನಸು ಮಾಡಿಕೊಳ್ಳಬೇಕು. ನನ್ನ ಕಾಲ ಮೇಲೆ ನಾನು ನಿಂತು ನನ್ನ ಬೇಕು ಬೇಡಗಳನ್ನೆಲ್ಲ ನಾನೇ ನೋಡಿಕೊಳ್ಳಬೇಕು ಎಂದು ಹೇಳಿಕೊಳ್ಳುವಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಯಿತು. ಯಾರು ಕಾಲ್ ಮಾಡಿರಬಹುದು ಎಂದು ಮೊಬೈಲ್ ನೋಡಿದವಳಿಗೆ ಒಮ್ಮೆಲೇ ತಲೆ ತಿರುಗಿದ ಅನುಭವವಾಯಿತು. ಮೊಬೈಲ್ನಲ್ಲಿ ವಿಜಯ್ ಅಣ್ಣ ಎನ್ನುವ ಹೆಸರನ್ನು ನೋಡಿ ಅವಳಿಗೆ ನೆನಪಾಯಿತು. ತಾನು ಯಾವ ವಿಷಯವನ್ನೂ ಹೇಳದೆ ಮನೆಯಿಂದ ಹೊರಟು ಬಂದದ್ದು. ಖಂಡಿತ ತನ್ನನ್ನು ಈಗ ಮನೆಯಲ್ಲಿ ಹುಡುಕಿ ಸಾಕಾಗಿ ತಾನು ಮನೆ ಬಿಟ್ಟು ಬಂದಿರುವ ವಿಷಯ ಅವರಿಗೆ ತಿಳಿದಿರುತ್ತದೆ. ನಾನು ಈಗ ಕಾಲ್ ರಿಸೀವ್ ಮಾಡಲಿಲ್ಲ ಎಂದರೆ ಖಂಡಿತ ಅಣ್ಣ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತಾನೆ. ಇದರಿಂದ ಅಭಯ್ಗೆ ತೊಂದರೆ ಆಗಬಹುದು. ಆದರೆ ನನ್ನಿಂದ ಅಭಯ್ಗಾಗಲಿ ಅವರ ಮನೆಯವರಿಗಾಗಲಿ ಯಾವುದೇ ರೀತಿಯ ತೊಂದರೆ ಆಗಲು ನಾನು ಬಿಡುವುದಿಲ್ಲ. ಅದಕ್ಕೆ ನಾನು ಅವಕಾಶವೂ ಕೊಡಬಾರದು ಎಂದು ಹೇಳುತ್ತಾ ಅಣ್ಣನ ಕಾಲನ್ನು ರಿಸೀವ್ ಮಾಡಿದಳು ತನ್ವಿ. ವಿಜಯ್: ತನ್ವಿ, ತನ್ವಿ, ನನ್ನ ಮಾತು ಕೇಳ್ತಾ ಇದೆಯಾ? ಎಲ್ಲಿದ್ದೀಯಾ ನೀನು? ನಿನ್ನನ್ನು ಹುಡುಕಿ ಹುಡುಕಿ ಸಾಕಾಯಿತು. ಎಲ್ಲಿಗೆ ಹೋಗಿಬಿಟ್ಟೆ? ನಿನ್ನೆ ರಾತ್ರಿ ನಾನು ಆಡಿದ ಒಂದೇ ಒಂದು ಮಾತಿಗೆ ಇಷ್ಟೊಂದು ಕೋಪ ಮಾಡಿಕೊಳ್ಳುವ ಅವಶ್ಯಕತೆ ಇದೆಯಾ? ಎಷ್ಟೇ ಆದರೂ ನಾನು ನಿನ್ನ ಅಣ್ಣ. ಒಂದು ಮಾತು ಬೈಯುವ ಹಕ್ಕು ನನಗೆ ಇಲ್ವಾ? ನೋಡು ತನ್ವಿ, ಬೇಗ ಮನೆಗೆ ಬಾ. ಅಮ್ಮ ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ. ನಿನ್ನ ಬಗ್ಗೆ ಯೋಚನೆ ಮಾಡುತ್ತಾ ಅಳುತ್ತಾ ಇದ್ದಾರೆ. ತನ್ವಿ ಮನಸ್ಸಿನಲ್ಲಿ ಭಯ ಇದ್ದರೂ ಅದನ್ನು ಹೊರಗೆ ತೋರಿಸಿಕೊಳ್ಳದೆ ಗಟ್ಟಿ ನಿರ್ಧಾರ ಮಾಡಿ ಹೇಳಿದಳು. ಇಲ್ಲ ಅಣ್ಣ, ನನಗೆ ನಿನ್ನ ಮೇಲೆ ಯಾವುದೇ ರೀತಿಯ ಬೇಸರ ಇಲ್ಲ. ನೀನು ಹೇಳಿದ ಪ್ರತಿಯೊಂದು ಮಾತುಗಳೂ ನಿಜ. ಎಷ್ಟು ದಿನ ಅಂತ ನಿನ್ನ ಮೇಲೆ ಅಥವಾ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರಲಿ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಎನ್ನುವ ಮಾತಿದೆ. ಆ ಮಾತು ಸತ್ಯವೇ ಅಲ್ವಾ? ಹೆಣ್ಣಿಗೆ ಮದುವೆಯಾದ ನಂತರ ತವರು ಮನೆ ನೆಂಟರ ಮನೆಯ ರೀತಿ ಆಗಿಬಿಡುತ್ತದೆ. ಹಬ್ಬಕ್ಕೋ ಹುಣ್ಣಿಮೆಗೋ ಒಂದೆರಡು ದಿನ ತವರು ಮನೆಗೆ ಬಂದರೆ ಮಾತ್ರ ಮರ್ಯಾದೆ. ಆದರೆ ಗಂಡನನ್ನು ಬಿಟ್ಟು ಬರುವ ಹೆಣ್ಣಿಗೆ ಅಲ್ಲ. ನನಗೆ ನೀನು ಹೇಳಿದ ಪ್ರತಿಯೊಂದು ಮಾತು ಚೆನ್ನಾಗಿ ನೆನಪಿದೆ ಅಣ್ಣ. ನಾನು ನಿಮಗೆ ಹೇಳದೆ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ನನ್ನ ಅದೃಷ್ಟ ಎನ್ನುವಂತೆ ನನಗೆ ಜಾಬ್ ಕೂಡ ಸಿಕ್ಕಿದೆ. ಹಾಗಾಗಿ ನಾನು ಬೆಂಗಳೂರಿಗೆ ಬಂದಿದ್ದೇನೆ. ನನ್ನ ಕಾಲ ಮೇಲೆ ನಾನು ಖಂಡಿತ ನಿಂತುಕೊಳ್ಳುತ್ತೇನೆ ಎನ್ನುವ ಭರವಸೆ ನನಗೆ ಇದೆ. ಚಿಂತೆ ಮಾಡಬೇಡಿ. ನಾನು ಆತ್ಮಹತ್ಯೆಯಾಗಲಿ ದುಡುಕಿ ಯಾವ ಕೆಟ್ಟ ನಿರ್ಧಾರವನ್ನೂ ಮಾಡಿಲ್ಲ. ನಾನು ಚೆನ್ನಾಗಿಯೇ ಇದ್ದೀನಿ. ತಕ್ಷಣ ವಿಜಯ್ಗೆ ಕೋಪ ಬಂತು. ನೋಡು ತನ್ವಿ, ನೀನು ಈಗಲೇ ಹೊರಟು ಮನೆಗೆ ಬಾ. ಅನಿಕೇತ್ ಈಗಾಗಲೇ ನಮ್ಮ ಮನೆಯ ಬಳಿ ಬಂದು ಹೋಗಿದ್ದಾನೆ. ಅವನು ನಿನ್ನನ್ನು ಕ್ಷಮಿಸಿದ್ದಾನೆ. ಏನೋ ಗಂಡ ಹೆಂಡತಿಯ ನಡುವೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದಕ್ಕೆ ಗಂಡನನ್ನೇ ಬಿಡುವ ನಿರ್ಧಾರ ಎಷ್ಟು ಸರಿ? ಅನಿಕೇತ್ ಏನೋ ಹೊರಗೆ ಕೆಲಸಕ್ಕೆ ಹೋಗುವ ಗಂಡಸು. ಯಾವುದೋ ಒತ್ತಡದಲ್ಲಿ ಒಂದೆರಡು ಬಾರಿ ಕುಡಿದಿರಬಹುದು. ಆ ಕುಡಿದ ಮತ್ತಿನಲ್ಲಿ ನಿನಗೆ ಒಂದೆರಡು ಏಟು ಹೊಡೆದಿರಲೂಬಹುದು. ಆದರೆ ಅದನ್ನೇ ದೊಡ್ಡ ವಿಷಯ ಎನ್ನುವ
ಹಾಗೆ ಬಿಂಬಿಸಿ ಅವನನ್ನು ಬಿಟ್ಟು ಬರುವ ಅವಶ್ಯಕತೆ ಏನಿದೆ? ಹೆಣ್ಣು ಅಂದ ಮೇಲೆ ಎಲ್ಲವನ್ನೂ ಸಹಿಸಿಕೊಂಡು ಹೋಗಬೇಕು. ನೀನು ಮನೆಯಲ್ಲಿರುವ ಹೆಂಗಸು, ನಿನಗೆ ಹೊರಗಿನ ಗಂಡಸರ ಕಷ್ಟ ಏನು ಅರ್ಥ ಆಗುತ್ತೆ? ಏನೋ ಕೋಪದಲ್ಲಿ ಒಂದು ಮಾತು ಬೈದರೆ ಅದನ್ನೇ ದೊಡ್ಡ ವಿಷಯ ಮಾಡಿಕೊಂಡು ತವರು ಮನೆಗೆ ಬರುವ ಅವಶ್ಯಕತೆ ಏನಿದೆ? ನೋಡು, ನಾನು ಅನಿಕೇತ್ ಜೊತೆ ಎಲ್ಲವನ್ನೂ ಮಾತನಾಡಿದ್ದೇನೆ. ಅವನು ಎಲ್ಲವನ್ನೂ ಮರೆತಿದ್ದಾನೆ. ನೀನು ಈಗಲೇ ಹೊರಟು ಬಾ. ಅನಿಕೇತ್ ಬಳಿ ಕ್ಷಮೆ ಕೇಳು, ಎಲ್ಲವೂ ಸರಿಯಾಗುತ್ತೆ. ಅಣ್ಣನ ಮಾತನ್ನು ಕೇಳಿದ ತನ್ವಿಗೆ ಕೋಪ ಬಂತು. ಅದೆಷ್ಟು ಸುಲಭವಾಗಿ ಕ್ಷಮೆ ಕೇಳು ಎಂದು ಹೇಳಿದೆ ಅಣ್ಣ? ಇದರಲ್ಲಿ ನಾನು ಮಾಡಿರುವ ತಪ್ಪಾದರೂ ಏನು? ಎಷ್ಟು ಅಂತ ಆ ನರಕದ ಜೀವನದಲ್ಲೇ ಬಿದ್ದು ಒದ್ದಾಡಲಿ? ನನಗೂ ನನ್ನದೇ ಆದ ಸ್ವಂತಿಕೆ ಇದೆ. ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಒಮ್ಮೆ ಅದಕ್ಕೆ ನೋವಾದರೆ ಆ ಮನುಷ್ಯ ಬದುಕಿದ್ದರೂ ಸತ್ತಂತೆ. ನನಗೂ ಅನಿಕೇತ್ ಕೊಡುತ್ತಿದ್ದ ನೋವನ್ನು ಸಹಿಸಿಕೊಂಡು ಸಾಕಾಗಿ ಹೋಗಿದೆ. ಅವನಿಗೆ ನನ್ನ ಮೇಲೆ ಗೌರವ ಇಲ್ಲ. ನಾನು ಓದಿರುವ ಡಿಗ್ರಿಗೆ ಮರ್ಯಾದೆ ಇಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಹೆಂಡತಿಯನ್ನು ಪ್ರೀತಿಯಿಂದ ನೋಡದ ಮನುಷ್ಯನ ಜೊತೆ ಒಂದು ದಿನವೂ ಕೂಡ ಬಾಳಲು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ನೀವು ಒತ್ತಾಯದಿಂದ ನನ್ನನ್ನು ಮತ್ತೆ ಆ ಮನೆಗೆ ಕಳಿಸಬಹುದು. ಆದರೆ ಅವನ ಜೊತೆ ಸಂಸಾರ ಮಾಡುವ ಮನಸ್ಸೇ ಒಡೆದು ಹೋಗಿರುವಾಗ ಆ ಮನೆಗೆ ಮತ್ತೆ ನಾನು ಹೋಗಿ ಏನು ಮಾಡಲಿ? ನೋಡು ಅಣ್ಣ, ನನಗೆ ಅನಿಕೇತ್ ಎನ್ನುವ ನನ್ನ ಜೀವನದ ಅಧ್ಯಾಯ ಮುಗಿದು ಹೋಗಿದೆ. ನಾನೇ ನನ್ನ ಜೀವನದ ಅಧ್ಯಾಯವನ್ನು ಬರೆದುಕೊಳ್ಳಲು ಬೆಂಗಳೂರಿಗೆ ಬಂದಿದ್ದೀನಿ. ದಯವಿಟ್ಟು ನನ್ನ ಜೀವನ ಚೆನ್ನಾಗಿರಲಿ ಎಂದು ಹಾರೈಸು. ಆದರೆ ಮತ್ತೆ ಆ ನರಕಕ್ಕೆ ನನ್ನನ್ನು ಕರೆಯಬೇಡ. ವಿಜಯ್. ತನ್ವಿ, ನಿನ್ನಿಂದಾಗಿ ನಮ್ಮ ಮನೆಯ ಮಾನ ಮರ್ಯಾದೆ ಎಲ್ಲ ಹಾಳಾಗ್ತಾ ಇದೆ. ಅಪ್ಪ ಅಮ್ಮ ಮುಖ ಎತ್ತಿಕೊಂಡು ಹೊರಗೆ ಹೋಗೋಕೆ ಆಗ್ತಾ ಇಲ್ಲ. ನೆಂಟರು, ಸಂಬಂಧಿಕರು, ಊರವರೆಲ್ಲ ಬಾಯಿಗೆ ಬಂದಂತೆ ನಮ್ಮ ಬಗ್ಗೆ ಮಾತನಾಡುತ್ತಿದ್ದಾರೆ. ನಿನಗೆ ನಾನು ಮತ್ತು ಅಪ್ಪ ಅಮ್ಮ ಕೊಟ್ಟ ಸಲಿಗೆ ಹೆಚ್ಚಾಯಿತು. ಒಬ್ಬಳೇ ಮಗಳು, ಒಬ್ಬಳೇ ತಂಗಿ ಅಂತ ಮುದ್ದಿನಿಂದ ಬೆಳೆಸಿದ್ದು ತಪ್ಪಾಯಿತು. ನಿನ್ನಿಂದಾಗಿ ನನಗೂ ಕೂಡ ಎಲ್ಲೂ ಹೆಣ್ಣು ಕೊಡುತ್ತಿಲ್ಲ. ಮನೆಯ ಹೆಣ್ಣು ಮಗಳೇ ಸರಿಯಾದ ರೀತಿಯಲ್ಲಿ ಸಂಸಾರ ಮಾಡಿಕೊಂಡು ಹೋಗುತ್ತಿಲ್ಲ. ಇನ್ನು ಇವನನ್ನು ನಂಬಿಕೊಂಡು ಬಂದ ಹುಡುಗಿ ಇವನ ಜೊತೆ ಹೇಗೆ ಸಂಸಾರ ಮಾಡ್ತಾಳೆ ಎಂದು ನೋಡಿದವರು ಮಾತನಾಡುತ್ತಿದ್ದಾರೆ. ನಿನ್ನ ಈ ಕೋಪದಿಂದಲೇ ನೀನು ನಿನ್ನ ಜೀವನ ಸಂಸಾರವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀಯ. ಯಾರಿಗೂ ಎರಡನೇ ಅವಕಾಶ ಸಿಗಲ್ಲ, ಆದರೆ ನಿನಗೆ ಸಿಗ್ತಾ ಇದೆ. ಅನಿಕೇತ್ ನಿನ್ನನ್ನು ಮತ್ತೆ ಅವನ ಜೀವನದಲ್ಲಿ ವಾಪಸ್ ಕರೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೀನು ಈಗ ಎಲ್ಲಿದ್ದೀಯಾ ಅಂತ ಹೇಳು, ನಾನು ಈಗಲೇ ಬರ್ತೀನಿ. ಅಲ್ಲೇ ಬಂದು ಮಾತನಾಡೋಣ. ತನ್ವಿ ಗಟ್ಟಿಯಾಗಿ. ಇಲ್ಲ ಅಣ್ಣ, ನೀನು ಎಷ್ಟೇ ಹೇಳಿದರೂ ನಾನು ಮತ್ತೆ ಆ ನರಕಕ್ಕೆ ಬರೋಕೆ ಇಷ್ಟಪಡಲ್ಲ. ನನಗೆ ಇಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ, ನಾನು ಚೆನ್ನಾಗಿದ್ದೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು. ಅದೇ ಸಮಯಕ್ಕೆ ಅಭಯ್ ಬಾಗಿಲ ಬಳಿ ಬಂದು ಬೆಲ್ ಮಾಡಿದ. ತನ್ವಿ, ಈ ದಿನ ನಮ್ಮ ಮನೆಯಲ್ಲಿ ಊಟ ಮಾಡು. ಅಮ್ಮ ಅಡುಗೆ ಮಾಡಿದ್ದಾರೆ. ನಾಳೆಯಿಂದ ನೀನು ಎಲ್ಲ ವ್ಯವಸ್ಥೆ ಮಾಡ್ಕೊ. ಮುಗುಳು ನಕ್ಕ ತನ್ವಿ. ಸರಿ ಕಣೋ, ನೀನು ಹೋಗಿರು, ನಾನು ಬರ್ತೀನಿ ಎಂದು ಅಲ್ಲಿಂದ ಕಳಿಸಿದಳು.